ಈ ಮಠದ ಈ ಮಠವು ಹಿರಿಯ ಸಮಾಜದ ಸಾಂಸ್ಕೃತಿಕರಣ ಹಿರಿಯ ಇವತ್ತು ನಮ್ಮ ಮುಖ್ಯ ಮಾತುಗಳನ್ನು ನಮ್ಮೆಲ್ಲರಿಗೂ ಮನಸ್ಸಿನಿಂದ ಹಾಗೂ ನಮ್ಮ ಕನ್ನಡ ಸಮಾಜ ಪರಿಷತ್ತಿನವರೇ ವಿದ್ಯಾರ್ಥಿಗಳು ಸಮಯದ ಅಭಾವದಿಂದ ಹೆಚ್ಚು ಮಾತನಾಡುತ್ತಿಲ್ಲ. ಗ್ರಾಮಾಂತರ ರಸವರ್ಧನೆ ಕಾರ್ಯಕ್ರಮ ಹೇಗೆ ಪ್ರಾರಂಭಿಸಿದರು ಅದನ್ನು ರೂಪಿಸಲು ಅನ್ನೋದ್ರ ಬಗ್ಗೆ ಮಾತ್ರ ನಾನು ಮಾತಾಡುತ್ತೇನೆ. ಮೊದಲಿಗೆ ಒಂದು ವಚನ. ಬಸವಣ್ಣನವರನ್ನು ಮಾತಿನಲ್ಲಿ ತೋರಿಸಿದವರು ಸಾಹಸಿದ ಮಂದಿ. ಬಸವಣ್ಣನವರನ್ನು ಆಡಳಿತದಲ್ಲಿ ತೋರಿಸಿದವರು ನೂರಾರು ಮಂದಿ. ಬಸವಣ್ಣನವರನ್ನು ಮೆರವಣಿಗೆ ಮಾಡಿ ತೋರಿಸಿದವರು ಅನೇಕ ಮಂದಿ. ಆದರೆ ಬಸವಣ್ಣನನ್ನು ನಡೆ ನುಡಿ ಗತಿ ಮತಿ ಮನ ಬುದ್ಧಿ ಭಾವ ಉಸಿರುಗಳಲ್ಲಿ ತುಂಬಿಕೊಂಡು ತೋರಿಸಿದವರು ಈ ಒಬ್ಬರೇ ಕಾರಣ ಶಿವಗುರು ಶ್ರೀ ಶಿವಕುಮಾರ ಅವರೇ. ಬಸವ ಜಯಂತಿ ಈ ಒಂದು ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ಉದ್ಘಾಟ ಶ್ರೀಗಳ ಕಾಲದಲ್ಲೇ ಪ್ರಾರಂಭವಾಗಿದೆ. ಏನು ಹಳ್ಳಿಯ ಮಂಜಪ್ಪನವರು ಮತ್ತು ಧಾರವಾಡದ ಅಪ್ಪರ ಸಹಯೋಗದಲ್ಲಿ ಬಾಲ್ಕಿಯಲ್ಲಿ 1913 ಇಸ್ವಿಯಲ್ಲಿ ಈ ಬಸವ ಜಯಂತಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ಅದಕ್ಕಿಂತಲೂ ಮೊದಲಿಗೆ ಉದ್ಘಾಟ ಶ್ರೀಗಳು ಈ ಬಸವ ಜಯಂತಿಯನ್ನು ವಿಶೇಷವಾದ ಹಬ್ಬದ ರೀತಿಯಲ್ಲಿ ನಡೆಸಲಾಯಿತು. ಅದಕ್ಕೊಂದು ವಿಶೇಷವಾದ ಆಯಾಮ ಬಂದದ್ದು ನಮ್ಮ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಕಾಲದಲ್ಲಿ. ಪರಮಪೂಜ್ಯರ ಕಾಲದಲ್ಲಿ ಕೂಡ 1969ನೇ ಇಸ್ವಿಯಲ್ಲಿ ಶ್ರೀಮಠದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಮತ್ತು ಜಗಜ್ಯೋತಿ ಬಸವೇಶ್ವರರ ನಾಟಕದ ಅಧ್ಯಯನ 1969ನೇ ಇಸ್ವಿಯಲ್ಲೂ ಕೂಡ ಈ ಮಠದಲ್ಲಿ ಆರಂಭವಾಗಿ ನಡೀತಾ ಇತ್ತು. ಆದರೆ ಒಂದು ವಿಸ್ತಾರವಾದ ಯೋಜನೆಯನ್ನು ಪರಮಪೂಜ್ಯರು ರೂಪಿಸಿದ್ದು 1979ನೇ ಇಸ್ವಿ. ಏಕೆಂದರೆ ನಮ್ಮ ಪರಮಪೂಜ್ಯರು 30-40 ವರ್ಷಗಳ ಕಾಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚಾರ ಮಾಡಿ ಗ್ರಾಮೀಣ ಜನತೆಯ ಅಲಿಖಿತ ಬಂಧುಗಳಾಗಿ ಅವರ ಕಷ್ಟ ಸುಖ, ಅವರ ನೋವು ನಲಿವು, ಅವರ ಜ್ಞಾನ ಅಷ್ಟೇ ಅಲ್ಲ, ಅಂದು ಗ್ರಾಮೀಣ ವೈದ್ಯರಲ್ಲಿ ಇದ್ದಂತಹ ಏನು ದ್ವೇಷಾಸುರಿಗಳು ಅಥವಾ ಪರಸ್ಪರ ಪ್ರೀತಿ ಇಲ್ಲದೇ ಇರುವುದು, ಹಾಗೆಯೇ ಕಾಯಕದಲ್ಲಿ ಸ್ವಭಾವವನ್ನು ದುಡಿದು ಹಂಚಿ ಉಣ್ಣದೇ ಇರುವುದು, ಇಂಥ ಅನೇಕ ಗ್ರಾಮೀಣ ಬಂಧುಗಳಲ್ಲಿರುವಂತಹ ಇದನ್ನೆಲ್ಲವನ್ನು ನೋಡಿ ನಮ್ಮ ಪರಮಪೂಜ್ಯ ಒಂದು ಶಿವ ಸಂಕಲ್ಪದಲ್ಲಿ ಈ ಕಾರ್ಯಕ್ರಮ ಹೊರಬಂತು. ಒಮ್ಮೆ ಪರಮಪೂಜ್ಯರು ಏನು ಲಿಂಗಾರ್ಚನೆ ಮಾಡಿ ಶಿವಾನಂದದ ಅನುಭೂತಿಯಲ್ಲಿ ಇರುವಾಗ ಅವರ ಆ ಶಿವ ಸಂಕಲ್ಪದಲ್ಲಿ ಈ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮ ರೂಪುಗೊಂಡು ಮತ್ತೆ ಅದು ನಾಡಿನಾದ್ಯಂತ ಎಲ್ಲ ಕಡೆ ಸುಮಾರು 1700 ಗ್ರಾಮಗಳಲ್ಲಿ ಈ ನಾಟಕ ಅಥವಾ ಈ ಕಾರ್ಯಕ್ರಮ ನಡೆಯಿತು. ನಿಜವಾಗಿಯೂ ಕೂಡ ಒಂದು ಮಾತಿನಲ್ಲಿ ಹೇಳಬೇಕು, ಏನು ಪರಮಪೂಜ್ಯರ ಈ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮವನ್ನು ಪರಮಪೂಜ್ಯರು ರೂಪಿಸಿದ್ರು, ಇದರ ಫಲಶ್ರುತಿ ಏನು, ಇದರಿಂದ ಸಾಮಾಜಿಕವಾಗಿ ಎಷ್ಟು ಪರಿಕಲ್ಪನೆಯಾಗಿದೆ, ಸಮಾಜದ ಸ್ವಾಸ್ಥ್ಯ ಹೇಗೆ ಬೆಳೆದಿದೆ ಅನ್ನುವುದನ್ನು ಕುರಿತು ಒಬ್ಬ ವಿದ್ಯಾರ್ಥಿ PhD ಮಾಡುವಷ್ಟು ವಿಷಯ ಆ ವಿಷಯದ ಸಂಕಲನ
ಈ ಗ್ರಾಮಾಂತರ ಬಸವಜಯಂತಿ ಯೋಜನೆಯಲ್ಲಿದೆ. ಈ ಯೋಜನೆಯನ್ನ ಪರಮಪೂಜ್ಯರು 1979ನೇ ಇಸವಿಯಲ್ಲಿ ಪ್ರಪ್ರಥಮವಾಗಿ ವ್ಯಾಖ್ಯಾನದಲ್ಲಿ ಎನ್ನುವ ವಿಧಾನ ಆ ಗ್ರಾಮದಲ್ಲಿ ಆರಂಭಿಸಿದರು. ಪರಮಪೂಜ್ಯರ ಇಚ್ಛೆ ಅಂದರೆ ಯಾವತ್ತೂ ಕೂಡ ಈ ಜಯಂತಿಯನ್ನು ಒಬ್ಬರೇ ಎಷ್ಟೇ ಆರ್ಥಿಕವಾಗಿ ರಕ್ಷಿತ ಆದ ವ್ಯಕ್ತಿ ಮಾಡಲಾಗುತ್ತದೆ ಆಗಲಿಲ್ಲ. ಅಕ್ಕಪಕ್ಕದ ಎಲ್ಲ ಹಳ್ಳಿಯ ಬಂಧುಗಳು ಸೇರಿಕೊಡಬೇಕು. ಅವರೆಲ್ಲರೂ ಕೂಡ ತಮ್ಮ ತನುವನ ಧನವನ್ನು ಆದಷ್ಟು ಅಷ್ಟೇ ಅಲ್ಲ, ಇಡೀ ಒಂದು ದಿನ ಬೆಳಿಗ್ಗೆ ಆಗವಾಗಲೇ ಬೆಳಿಗ್ಗೆ ಇನ್ನು ಮಾರನೇ ಸೂರ್ಯೋದಯ ತನಕ ಆ ಬಸವ ತತ್ವದಲ್ಲಿ ಆ ಬಸವಾನಂದದಲ್ಲಿ ಜನ ಮುಳುಗಿ ಹೇಳಬೇಕು ಅಂತ ಕಾರ್ಯಕ್ರಮವನ್ನು ಮಾಡಬೇಕು. ನಿಜವಾಗಿಯೂ ಪರಮಪೂಜ್ಯರ ಆ ಕಾರ್ಯಕ್ರಮದಲ್ಲಿ ಎಷ್ಟೋ ಜನ ಪೂಜ್ಯರ ದರ್ಶನದಿಂದ, ಪೂಜ್ಯರ ಸ್ಪರ್ಶನದಿಂದ, ಪೂಜ್ಯರ ಮಾತನ್ನು ಕೇಳಿ ಅವರ ದರ್ಶನ ಮಾಡಿ ಪುನೀತರಾಗಿ ಧನ್ಯರಾಗಿದ್ದಾರೆ. ಅಷ್ಟೇ ಎಷ್ಟೋ ಮಂದಿ ಜನ ತಮ್ಮಲ್ಲಿ ಏನು ಮೊದಲು ದುಶ್ಚಟಗಳಿದ್ವೋ ಅಥವಾ ಅಭ್ಯಾಸಗಳಿದ್ವೋ ಅವೆಲ್ಲವನ್ನ ಬಿಟ್ಟಂತ ಬೇಕಾದಷ್ಟು ಉದಾಹರಣೆಗಳು ನಿದರ್ಶನಗಳಿವೆ. ಹೀಗೆ ನಮ್ಮ ಪರಮಪೂಜ್ಯರು ಈ ಗ್ರಾಮಾಂತರ ಸಭೆಯಲ್ಲಿ ಒಂದು ಯೋಜನೆಯನ್ನ ರೂಪಿಸಿ ಇಡೀ ಹಳ್ಳಿಯ ಬದುಕು ವಿಶೇಷವಾಗಿ ಅದು ಸ್ವಸ್ಥವಾಗಬೇಕು, ಹಳ್ಳಿಯ ಬದುಕು ಹೊಸದಾಗಬೇಕು, ಗ್ರಾಮೀಣ ಜನತೆಯೇ ಸಂಸ್ಕಾರವಂತರಾಗಬೇಕು, ಗ್ರಾಮೀಣ ಜನತೆ ಬುದ್ಧಿವಂತರಾಗಬೇಕು ಅನ್ನುವಂಥ ಅನೇಕ ಅವರ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಗ್ರಾಮಾಂತರ ಸಭೆಯ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಬರೆಯಲಾರೆ ಇದರ ಬಗ್ಗೆ ವಿಶೇಷವಾದಂತಹ ಅಧ್ಯಯನ ಮಾಡುವಂತಹ ಅವಕಾಶವೂ ಕೂಡ ಈ ಯೋಜನೆಯ ಹಿನ್ನೆಲೆಯಲ್ಲಿದೆ. ಆ ಸಮೇತ ಅಭಾವದಿಂದ ನಾನು ಇದು ಮಾತ್ರ ಪರಮಪೂಜ್ಯರ ಯುವಜನರಲ್ಲಿ ಈ ಮಾತನ್ನು ಇದ್ದೇನೆ. ಒಳಗೆ ಮೊದಲಿನ ಒಂದು ಹೆಸರನ್ನು ವ್ಯಾಪಕವಾದ ಅಭ್ಯಾಸ ಮಾಡಿದ್ದು ಅದನ್ನು ಹೇಳಿ ಬಸವಣ್ಣನವರನ್ನು ಮಾತಿನಲ್ಲಿ ತೋರಿಸಿದವರು ಸಾಹಸಿಕ ಸಾಹಸಗಳನ್ನು, ಬಸವಣ್ಣನವರನ್ನು ಭಾಷೆಗಳಲ್ಲಿ ತೋರಿಸಿದವರು ನೂರಾರು ಮಂದಿ, ಬಸವಣ್ಣನವರನ್ನ ಮೆರವಣಿಗೆ ಮಾಡಿ ತೋರಿಸಿದವರು ಅನೇಕ ಮಂದಿ. ಆದರೆ ಬಸವಣ್ಣನನ್ನ ನಡೆ, ನುಡಿ, ಗತಿ, ಮತಿ, ಮನ, ಭಾವ, ಉಸಿರುಗಳಲ್ಲಿ ತುಂಬಿಕೊಂಡು ತೋರಿಸಿದವರು ನೀವು ಒಬ್ಬರೇ ಕಾರಣ. ಇವರು ಶ್ರೀ ಕುಮಾರ